ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಅಪ್ಪಟ ರೈತನ ಮಗಳು ವತ್ಸಲ. ಸೊ ನಾನು ಇವತ್ತು ಲಾಗ್ ಶುರು ಮಾಡ್ತಿರೋದು ಮಾರ್ನಿಂಗಿಂದ. ಸೊ ಹಾಲು ಕರೆದು ಹಾಕೋದೇ ನನ್ನ ಸೇಮ್ ಡೈಲಿ ರೊಟೀನು. ಅದರಲ್ಲಿ ಇವತ್ತು ಅದೇ ಥರ ಆಯಿತು. ಸೊ ನೆಕ್ಸ್ಟು ಬಂದು ಆ ಕಾಫಿ ಇಟ್ಟೇನು. ಸೊ ನನ್ನ ಮಗುಗೆ ಯಾಕೋ ಸ್ವಲ್ಪ ಲೈಟಾಗಿ ಜ್ವರ ಇತ್ತು. ಸೊ ಅವನಿಗೆ ಕಾಫಿ ಇಟ್ಕೊಟ್ಟು ಸೊ ನಮ್ಮ ತಿಮ್ಮಕ್ಕನೂ ಇದ್ದಿಲ್ಲ ಅಷ್ಟೊತ್ತಿಗೆ. ಅವಳು ದೇವ್ರಿಗೆ ಕೈ ಮುಗಿಸಿ ಅವಳಿಗೆ ರೆಡಿ ಮಾಡಿ ಸೊ ನಾನು ತಿಂಡಿಗೆ ರೆಡಿ ಮಾಡ್ಕೊಳು ಅಂತ ಬಂದೆ. ಸೊ ಇಡ್ಲಿಗೆ ಸರಿ ಇಟ್ಟು ರುಬ್ಬಿಟ್ಟಿದ್ದೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೋಡಾ ಹಾಕಲ್ಲ. ಸೊ ಹಂಗಾಗಿ ರೆಡಿ ಮಾಡಿಕೊಂಡೆ ಹಿಟ್ಟನ್ನು. ಆಮೇಲೆ ಸ್ವಲ್ಪ ಕಾಳು ನೆನೆ ನೈಟ್ ಕಾಳು ನೆನೆ ಹಾಕಿದ್ದಕ್ಕೆ ಸ್ವಲ್ಪ ಕಾಯಿ ಉಪ್ಪು ಖಾರ ಹಾಕ್ಕೊಟ್ಟಿದ್ದೆ. ಸೊ ಅದಕ್ಕೆ ಎಲ್ಲರಿಗೂ ಸರ್ವ್ ಮಾಡೋಕ್ಕಂತ ಬಾಳೆಹಣ್ಣು ಸರ್ವ್ ಮಾಡ್ತೀನಿ, ಸುಮ್ಮನೆ ಏನಕ್ಕೆ ಪ್ಲೇಟ್ಸ್ ಅಂತ ಹೇಳ್ಬಿಟ್ಟು. ಸೊ ತಿನ್ನೋಕ್ಕೆ ಎಲ್ಲರಿಗೂ ಹಾಕಿಟ್ಟು ಸ್ವಲ್ಪ ಕಾಫಿ ಕುಡಿದ್ರು. ಸ್ವಲ್ಪ ಕಾಫಿ ನಂತರ ಇದನ್ನು ಎಲ್ಲರಿಗೂ ಹಾಕ್ಕೊಟ್ಟೆ. ಸೊ ನಮ್ಮಲ್ಲಿ 7 ಮೆಂಬರ್ಸ್ ಇದ್ದೇವೆ, ಮಕ್ಕಳೆಲ್ಲ ಸೇರಿಬಿಟ್ಟು ಅವ್ರಿಗೆಲ್ಲರಿಗೂ ಹಾಕಿಟ್ಟಿದ್ದೆ. ಸೊ ಹಾಕಾದ್ಮೇಲೆ ಎಲ್ಲರಿಗೂ ಕೊಟ್ಟೆ. ಅಮ್ಮನೇ ಕಾಫಿ ಇಡ್ತು. ಸೊ ಕಾಫಿ ಕುಡ್ದಾಗಿದ್ಮೇಲೆ ನಾನು ಇದನ್ನ ಸರ್ವ್ ಮಾಡಿದೆ. ಸೊ ನೆಕ್ಸ್ಟ್ ಬಂದು ಎಲ್ಲರಿಗೂ ಹಾಕ್ಕೊಡೋದೇ ಟೈಮ್ ಆಗಿತ್ತು ಗುರು ಅಷ್ಟೊತ್ತಿಗೆ. ಸೊ ಇಡ್ಲಿಗೆಲ್ಲ ನೀರು ಮೇಲೆ ಬೇಯ್ತಾ ಇತ್ತು. ಸೊ ತರಕಾರಿಗೆ ಅದೆಲ್ಲ ತಿಂದು ಆದಮೇಲೆ ತರಕಾರಿ ಹೆಚ್ಕೊಂಡೆ. ಸೊ ಪಲ್ಯ ಮಾಡೋಣ ಅಂತ ಹೇಳಿ ಸೊ ಕ್ಯಾರೆಟು, ಸ್ವಲ್ಪ ಕೋಸು ಆ್ಯಂಡ್ ಬೀಟ್ರೂಟ್ ಒಂದು ಹಾಕ್ಕೊಂಡೆ. ಆಮೇಲೆ ಚೊಟ್ಟೆಲ್ಲ ಸೋಸ್ಕೊಂಡೆ. ಟೈಮ್ ಆಯಿತು. ಸೊ ಎಲ್ಲ ಹೆಚ್ಚಿಟ್ಟು ಆಮೇಲೆ ಸ್ವಲ್ಪ ಅದನ್ನ ಒಗ್ಗರಣೆಗೆ ಅಂತೇಳಿ ಕಾಯಿ, ಈರುಳ್ಳಿ, ಸಮಥಿಂಗ್ ಏನೇನು ಬರುತ್ತೋ ಎಲ್ಲ ಹೆಚ್ಕೊಂಡು ಇದೇ ಟೈಮ್ ಹಿಡಿಯುತ್ತೆ ಸ್ವಲ್ಪ. ಅಮ್ಮ ಇಬ್ಬರು ಮಾಡಿಕೊಟ್ರೆ ಒಂದು ಸತಿ ಮಾಡ್ಕೊಡೋಕೆ ಬರ್ತದೆ, ಸೊ ಅಷ್ಟು ಟೈಮ್ ಆಗೋಲ್ಲ. ಸೊ ಎಲ್ಲ ಹಾಕ್ಕೊಂಡೆ. ಖಾರ ರುಬ್ಕೊಳಕ್ಕೆಲ್ಲ ಏನು ಬೇಕು ಹಾಕ್ಕೊಂಡು ಖಾರ ರುಬ್ಕೊಂಡೆ. ಸೊ ಮಸಾಲೆ ಎಲ್ಲ ರುಬ್ಕೊಂಡಾದ್ಮೇಲೆ ಒಗ್ಗರಣೆಗೆ ಹಾಕಿದೆ. ಸೊ ಒಗ್ಗರಣೆ ಚೆನ್ನಾಗಿ ಬಂತು. ಸೊ ನಾನು ಅಷ್ಟು ಆಲ್ಮೋಸ್ಟ್ ಅಲ್ಲೇ ಜಾಸ್ತಿ ಏನು ಇಂಡಕ್ಷನ್ ಸ್ಟೋವ್ನಲ್ಲೇ ಹಾಕ್ತಿದ್ದೀನಿ ಜಾಸ್ತಿ. ಸೊ ಹಂಗಾಗಿ ಏನು ಗ್ಯಾಸ್ಗೆ ಅಷ್ಟು ಅಭಾವ ಅನ್ನಿಸ್ತಾ ಇಲ್ಲ. ಸೊ ಒಂದು ಮಾತ್ರ ಸ್ಟವ್ನಲ್ಲಿ ಮಾಡ್ಕೊಂಡ್ರೆ ಇಂಡಕ್ಷನ್ ಸ್ಟವ್ನಲ್ಲೇ ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡ್ಕೋತೀನಿ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಸ್ವಲ್ಪ ಫ್ಲ್ಯಾಟ್ ಇರೋವೇ ಪಾತ್ರೆ ಆಗಬೇಕು. ಥಿಕ್ನೆಸ್ ಜಾಸ್ತಿ ಇರೋ ಸ್ವಲ್ಪ ಉರಿತಾನೆ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇಡ್ಲಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಇನ್ನು ಪಲ್ಯ ಸಾಂಬಾರೆಲ್ಲ ಅದರಲ್ಲೇ ಮಾಡಿಕೊಂಡೆ. ಸೊ ಈ ಥರ ನಾನು ಡೈಲಿ ರೂಟೀನ್ ಇತ್ತು. ಸೊ ದೋಸೆನೂ ಬಿಟ್ಟೆ. ಒಂದು ಸ್ವಲ್ಪ ನಮ್ಮ ಹುಡುಗರಿಗೆ ಇಡ್ಲಿ ಮಾಡಿ, ಅಮ್ಮರಿಗೆಲ್ಲ, ಅಜ್ಜಿಗೆ ನನಗೆಲ್ಲ ದೋಸೆನೇ ಇಷ್ಟ. ಸೊ ಅವ್ರಿಗೆಲ್ಲ ದೋಸೆ ಮಾಡಿಕೊಟ್ಟೆ. ಸೊ ನೆಕ್ಸ್ಟು ಅವರಲ್ಲಿ ತಿಂಡಿ ಆದಮೇಲೆ ನನ್ನ ಕೆಲಸ ಬಂದಿತ್ತು. ಸ್ವಲ್ಪ ಚಾಟ್ ರೆಡಿ ಮಾಡಬೇಕಿತ್ತು. ಯಾಕೆ ನನ್ನ ಮಗೊಂದು ಇವಾಗ ಬೇಸಿಗೆ ಸಮ್ಮರ್ ಹಾಲಿಡೇಸ್ ಬರ್ತಾಯಿದ್ದು, ಬೇಸಿಗೆ ರಜಾ. ಸೊ ಅದಕ್ಕೆ ಏನಾದ್ರು ಕಲ್ತ್ಕೊಳಕ್ಕೆ ಅಂತ ಚಾಟ್ ಮಾಡಿಡಮ್ಮ ಅಂತ ಹೇಳ್ದೆ. ಸೊ ಅದಕ್ಕೆ ನಾನು ಚಾಟ್ ರೆಡಿ ಮಾಡ್ತಾಯಿದ್ದೆ. ಬ್ರೀಫಾಗಿ ಕರೆಕ್ಟಾಗಿ ಹೇಳಿ ಯಾರಿಗೆಲ್ಲ ಮಗ್ಗಿ 220ವರೆಗೂ ಬರುತ್ತೆ ಅಂತ. ಸೊ ನನಗೆ 20ವರೆಗೂ 2ನೇ ಕ್ಲಾಸಲ್ಲೇ ಬರ್ತಾಯಿತ್ತು. ಆದರೆ ಬರ್ತಾ ಈಗ ಮದುವೆ ಎಲ್ಲ ಆದಮೇಲೆ ಸ್ವಲ್ಪ ಕೈ ಬಿಟ್ಟಿದ ಮೇಲೆ 12ವರೆಗೂ ಬರುತ್ತೆ ಕ್ಲಿಯರಾಗಿ. ಇನ್ನೆಲ್ಲ 18ವರೆಗೂ 20ವರೆಗೂ ಬಂದ್ರೂ ಸ್ವಲ್ಪ ಕ್ಲಾರಿಟಿ ಇಲ್ಲ. ಸೊ ಆ ಥರ ಬರುತ್ತೆ. ಸೊ ನಾನು ಇವತ್ತು ಮಧ್ಯಾಹ್ನ ದೋಸೆ ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ನಾನು ಕೂಡ ತಿಂದೆ. ಸೊ ನೆಕ್ಸ್ಟು ಇವ್ರು ಆಟ ಆಡ್ತಾಯಿದ್ರು. ಆದರೂ ಟಾನಿಕ್ಕು ಸ್ವಲ್ಪ ಜ್ವರ ಇತ್ತು ಅವನಿಗೆ, ಲೈಟಾಗಿ ಟಾನಿಕ್ ಹಾಕ್ಬಿಟ್ಟು ಅವ್ನು ಆಟ ಆಡ್ತಾಯಿದ್ದ. ಆಮೇಲೆ ನಾನು ಸ್ವಲ್ಪ ಏನೋ ಕ್ರಾಫ್ಟ್ ಮಾಡುವಂತ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಅಮ್ಮ ಕೂಗ್ತು, ಯಾಕೋ ಬಿಸಿ ಇತ್ತು ಕಣಪ್ಪ ಮೈಕು ಮಗಿಂದು ಅಂತ ಹೇಳಿ ಅವ್ನು ಅರ್ಧನೇ ಬಿಟ್ಟು ಬಂದು ಟಾನಿಕ್ ಹಾಕಿ ಅವ್ನು ಮಲಗಿಸ್ದೆ. ಅಷ್ಟೊತ್ತಿಗೆ ಸ್ವಲ್ಪ ಕೊಬ್ಬರಿ ಹಾಕ್ಸ್ಕೊಂಬರ್ಬೇಕಿತ್ತು. ಯಾಕೆ ಕೊಬ್ಬರಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ನಾನು ಸಾಂಬಾರು ಮಾಡುವ ಅಂತ ಬಂದೆ. ಸ್ವಲ್ಪ ಮೊಟ್ಟೆ ಸಾಂಬಾರು ಮಾಡುವ ಅಂತೇಳಿ. ಸೊ ಎಲ್ಲ ಕಾಳೆಲ್ಲ ಒಗ್ಗರಣೆ ಒಳಗೆ ಹಾಕೋತೀನಿ. ಸೊ ನಾನು ನಾನ್ ವೆಜ್ ಒಳಗಡೆ ಮಾಡದೇ ಇರೋ ಕಾರಣ ಹೊರಗಡೆ ಸಾಂಬಾರು ಮಾಡಲಿಕ್ಕೆ ಇಲ್ಲೇನು ಒಗ್ಗರಣೆ ಹಾಕಿ ಸಾಂಬಾರು ರೆಡಿ ಇರುತ್ತೆ. ಸೊ ಮೊಟ್ಟೆ ಹಾಕ್ಕೊಂಬರೋಕ್ಕೆ ಮಾತ್ರ ಆಚೆ ತೊಗೊಂಡೋಗ್ತೀವಿ. ಸೊ ಅಲ್ಲೊಂದು ಸ್ಟವ್ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ಸಾಂಬಾರು ಮತ್ತು ಅನ್ನ ಮಾಡಿದ್ದೆ. ಆಲ್ಮೋಸ್ಟ್ ಇದ್ದಾಗಲೇ ಮಾಡಿಕೊಂಡೆ. ನೆಕ್ಸ್ಟ್ ಒಂದು ಸ್ಟವ್ ಮೇಲೇ. ಸೊ ಸಾಂಬಾರು ಕೂಡ ಆಯಿತು. ಇನ್ನೇನು ಎಲ್ಲ ಇದು ಉಪ್ಪು ಮತ್ತು ಎಲ್ಲ ಹಾಕಿದೆ, ಅದಕ್ಕೆ ಎಷ್ಟು ಬೇಕಷ್ಟು. ಸೊ ಹಾಕಿ ಮುಚ್ಚಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಹೋಗಿ ಬರೋಣ ಬಾ, ಕೊಬ್ಬರಿ ಹಾಕ್ಸ್ಕೊಂಬರೋಣ ಅಂತಂದು. ಸೊ ನಾನು ನಮ್ಮ ಮನೆಯವರು ಬಂದ್ವಿ. ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ಎಷ್ಟು ಕೊಬ್ಬರಿ ಇದೆ, ಯಾರೋ ಹಾಕ್ಸೋಕ್ಕಿಟ್ಟಿದ್ದಾರೆ. ಇದು ಕೊಬ್ಬರಿ ಹಾಕ್ಸೋದಂತೆ, ಅಂದರೆ ಪ್ಯೂರ್ ಕೊಬ್ಬರಿ. ಈ ಕಡೆ ಒಂದಿದೆ, ಅದು ಹರಳು ಹಾಕೋದು, ಅಂದರೆ ಹರಳೆಣ್ಣೆ ಬರಲಿಕ್ಕೆ ಈ ಗಾಣ ಯೂಸ್ ಮಾಡ್ತಾರೆ. ಆ ಕಡೆ ಪಕ್ಕದ್ದು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. ಫಸ್ಟ್ ಇದನ್ನು ಹಳೆ ಕಾಲದಲ್ಲಿ ಯಾವಾಗ ಹಸುಗಳ್ನ ಯೂಸ್ ಮಾಡಿ ಗಾಣದಲ್ಲಿ ಎಣ್ಣೆ ತೆಗಿಯೋರು. ಸೊ ಈ ಟೆಕ್ನಾಲಜಿ ಇಂಪ್ರೂವ್ ಆದಮೇಲೆ ಈಗ ಕರೆಂಟಲ್ಲಿ ಮಾಡೋದ್ರಿಂದ ಈ ಥರ ಗಾಣಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನಮ್ಮೂರಲ್ಲೇ ಇದ್ದ ಕಾರಣ ಸಂಜೆ ಹೋಗಿ, ಅಂದರೆ ಅವರು ಮಧ್ಯಾಹ್ನ ಹೊತ್ತು ಹೀಟ್ ಆಗುತ್ತೆ ಮಿಷಿನ್ನು, ನಿಂತ್ಕೊಳಕ್ಕಾಗಲ್ಲ ಇರು ಮುಂದೆ ಅಂತ ಹೇಳ್ಬಿಟ್ಟು ನೈಟ್ ಕರೆದ್ರು. ಸೊ ನಾವು ನೈಟ್ ಹೋಗಿ ಹಾಕ್ಸ್ಕೊಂಡು ಹೊರಟ್ವಿ. ಸೊ ಅದಕ್ಕೆ ನಮ್ಮ ಕೊಬ್ಬರಿ
ಒಂದು 10 kg ಅಷ್ಟಿತ್ತು, 10 kg ಅಷ್ಟಿತ್ತು. ಸ್ವಲ್ಪ ಕಡಲೆ ಬೀಜ ಹಾಕ್ಸುವ ಅಂತ ಹೇಳಿ ಒಂದು 5 kg ಕಡಲೆ ಬೀಜ ತೊಗೊಂಡ್ವು. ಚೆನ್ನಾಗಿರೋದು ಕಡಲೆ ಬೀಜ ತೊಗೋಬೇಕು. ಸ್ವಲ್ಪ ಫಸ್ಟ್ ಹಾಕಿದ್ದು ಹುಳ ಆಗಿತ್ತು, ಸೊ ಅದು ಅಡ್ಜಸ್ಟ್ ಮಾಡಿಸಿ ಕೊಬ್ಬರಿ ಚೆನ್ನಾಗಿರೋ ಹಾಕ್ಸ್ಕೊಂಡ್ವಿ. ಸೊ ಕೊಬ್ಬರಿ ನೋಡ್ತಾ ಇರ್ಬೋದು ಹಾಕಿದ್ದಾರೆ. ಹೆಂಗೆ ಆಗೋದಂದರೆ 5 ನಿಮಿಷಕ್ಕೆ ಕೊಬ್ಬರಿ ಎಣ್ಣೆ ಬರೋಕ್ಕೆ ಶುರು ಮಾಡ್ತು. ಏಕೆಂದರೆ ಎಣ್ಣೆ ಕೊಬ್ಬರಿ ಚೆನ್ನಾಗಿ ಬೇಗನೆ ಬರುತ್ತೆ, ಬಟ್ ಕಡಲೆ ಬೀಜದ ಅಷ್ಟು ಬೇಗ ಬರೋಲ್ಲ. ಸೊ ಕಡಲೆ ಬೀಜ ಹಾಕೋದು ಬೇಡ ಅನ್ಸುತ್ತೆ, ಯಾಕೆಂದರೆ ಕಡಲೆ ಬೀಜ ಹಾಕ್ಸೋದಷ್ಟು ಜಾಸ್ತಿ ಉಕ್ಕುತ್ತೆ. ಬಟ್ ಪ್ಯೂರ್ ಕೊಬ್ಬರಿಯಿಂದ ಭಾಳ ಒಳ್ಳೆಯದು ಹೆಲ್ತ್ಗೆ. ಬಟ್ ಅದು ಚೆನ್ನಾಗಿ ಟೇಸ್ಟು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸ್ವಲ್ಪ ನಾವು ಕಡಲೆಕಾಯಿ ಎಣ್ಣೆಗೆ ಸ್ವಲ್ಪ ಒಗ್ಗಿದ ಕಾರಣ ಇದು ಸ್ವಲ್ಪ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಆ್ಯಡೆಡ್ ಅಂತ ಕಡಲೆ ಬೀಜ ಆ್ಯಡ್ ಮಾಡ್ಕೊತೀವಿ. ಅದ್ರ ಜೊತೆ ನಾವು ಎಳ್ಳು ಕೂಡ ಹಾಕ್ಸ್ಕೊಂಡಿದ್ವಿ. ಇದರಿಂದ ಎಳ್ಳು ಕೂಡ ಹಾಕೋದ್ರಿಂದ ಕಾಲು ಪೇಯ್ನ್ ತುಂಬ ಜನಗಳಿಗಿದೆ ಈಗಂತೂ. ಸೊ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇಷ್ಟರಲ್ಲೇ ಇವತ್ತಿನ ಟೈಮ್ ಮುಗಿದೋಗಿತ್ತು. ಸೊ ಇವತ್ತಿನ ಲಾಗ್ ಇದಾಗಿತ್ತು. ಅಷ್ಟೊತ್ತಿಗೆ ಟೈಮ್ ಕೂಡ ಆಗಿತ್ತು. ನಾನು ಹೋಗಿ ಎಣ್ಣೆ ಎಲ್ಲ ತೊಗೊಂಡು ಹೋಗೋ ಹೊತ್ತಿಗೆ ಅಲ್ಲೇ ಟೈಮ್ ಆಗ್ತಾಯಿತ್ತು. ಸೊ ಊಟ ಮಾಡಿ ನನ್ನ ಮಗನಿಗೂ ಸ್ವಲ್ಪ ಟಾನಿಕ್ ಹಾಕಿ ಅವ್ನು ಮಲಗಿಸಿದೆ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಈ ವಿಡಿಯೋ ಏನು ಅನ್ನಿಸ್ತು ನಿಮಗೆ, ಇದರಲ್ಲಿ ನಿಮಗೇನಾದ್ರು ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಆ್ಯಂಡ್ ನಿಮಗೆ ಅನಿಸು ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ನಮಗೆ ಕೊಡಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು.